ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂಡ್ ಹಾಗೇನು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡ್ತೀನಿ. ನೋಡಿ, ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮ್ಮ ಒಂದು ಕೌನ್ಸಿಲಿಂಗ್ ಅಲ್ಲಿ ಒಂದು ಸ್ಟೆಪ್ ಆದ್ರೆ ಈಗಾಗಲೇ ನಡೀತಾ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನೀಟ್ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಹೊಸದಾಗಿ ಅಪ್ಡೇಟ್ ಆದ್ರೆ ಬಂದಿತ್ತು, ಆನ್ಲೈನ್ ಅರ್ಜಿ ಲಿಂಕ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆನ್ಲೈನ್ ಅರ್ಜಿ ಲಿಂಕ್ ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದ್ರೆ, ಯಾರಾದ್ರೆ ಈ ಒಂದು KCET ಗೆ ಅಪ್ಲಿಕೇಶನ್ ಹಾಕಿಲ್ವೋ ಇಂತಹ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಕೇವಲ ನೀಟಿಗೆ ಮಾತ್ರ ಅಪ್ಲಿಕೇಶನ್ ಹಾಕಿರುವಂತಹ ಸ್ಟೂಡೆಂಟ್ಸ್ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಅಪ್ಲೈ ಅನ್ನ ಮಾಡಬೇಕು, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ. ಈಗಾಗಲೇ ಯಾರೆಲ್ಲ KCET ಅಪ್ಲಿಕೇಶನ್ ಹಾಕಿದ್ದೀರಾ, KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನೀವು ಯಾವುದೇ ತರದ ಒಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಕೇವಲ ಹೊಸ ನೋಂದಣಿಗಾಗಿ ಅಂತ ಹೇಳಿ. ಯಾಕಂತ ಅಂದ್ರೆ ಮುಂದೆ ಬಂದು ನೆಕ್ಸ್ಟ್ ರೌಂಡ್ ಅನ್ನುವಂಥದ್ದು ಇಲ್ಲಿ ಬಂದು ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ನಡೆಯುತ್ತೆ. ಸೊ ಆಗಿದ್ರೆ ಸರ್ ನಾವೀಗ KCET ಗೆ ಅಪ್ಲಿಕೇಶನ್ ಹಾಕಿದೀವಿ, KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ನಾವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀವಿ. ಆಗಿದ್ರೆ ನಮ್ಗಿರುವಂತಹ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೀವು ಕೇಳ್ಬೋದು. ನೋಡಿ, ನಿಮಗೆ ಬಂದ್ಬಿಟ್ಟು ನಿಮ್ಮ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಬಂದ್ಬಿಟ್ಟು ಇಲ್ಲಿ ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಸೊ ಯಾರಾದ್ರೆ ಈ ಒಂದು KCET ಕೌನ್ಸಿಲಿಂಗ್ ಈಗಾಗಲೇ ಅಪ್ಲೈ ಮಾಡಿದಾರೋ, KCET ಅಪ್ಲಿಕೇಶನ್ ಯಾರಾದ್ರೆ ಹಾಕಿದಾರೋ, ಸೊ ಇಂತಹ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಕೊಡ್ತಾರೆ. ಆಗ ಎಂಟ್ರಿ ಮಾಡಿದಿರಾ ಅಂತ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅಂತ ಸಿಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಯಾವ್ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರಾ, ನಿಮ್ಮ ಒಂದು ಕ್ಯಾಟಗರಿ ಏನು, ನಿಮ್ಮ ಒಂದು ಡೀಟೇಲ್ಸ್ ಏನು. ಸೊ KCET ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿಯಾಗಿ ಬಂತೋ ಅದೇ ರೀತಿಯಾಗಿ ಬರುತ್ತೆ. ಅಂಡ್ ಒನ್ ಥಿಂಗ್ ಕನ್ಫರ್ಮ್ ಮಾಡೋದು, ನಿಮಗೆ KCET ನೀಟ್ ಬಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ಅಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನೋ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ. ಅಂಡ್ ನೆಕ್ಸ್ಟ್ ಈಗ ಯಾರಾದ್ರೆ ಆನ್ಲೈನ್ ಅರ್ಜಿ ಹಾಕ್ತಾರೋ ಇವ್ರಿಗೆ ಬಂದ್ಬಿಟ್ಟು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗಿರುತ್ತೆ ಏನೋ ಅಂತ ಹೇಳಿ KE ಅವರು ತಿಳಿಸ್ಕೊಡ್ತಾರೆ. ಅವಾಗ ನೀವು ವೆರಿಫಿಕೇಶನ್ ಹೋದಾಗ ನಿಮಗೆ ಬಂದ್ಬಿಟ್ಟು ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ, ಓಕೆನಾ. ಸೊ ಈಗ ನೀಟ್ ಕೌನ್ಸಿಲಿಂಗ್ ಏನಿದೆ MBBS BDS ಅಂಡ್ ಹಾಗೇನು ಸಹ ಆಯುಷ್ ಕೋರ್ಸ್ಗಳಿಗೆ ಇದಕ್ಕೆ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನ ಪ್ರತಿನಿತ್ಯನೂ ಒಂದೊಂದಾಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಈಗ ಸದ್ಯಕ್ಕೆ ಬಂದಿರುವಂತದ್ದು ಜಸ್ಟ್ ಆನ್ಲೈನ್ ಅರ್ಜಿ ಲಿಂಕ್ ಈಗಾಗಲೇ 17ನೇ ತಾರೀಕಿಗೆ ಬಿಟ್ಟಿದ್ರು. ಇಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಇದೆ, KCET ಅಪ್ಲಿಕೇಶನ್ ನಾನು ಹಾಕಿದ್ದೀನಿ ಅಥವಾ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಾನು ಮತ್ತೆ ಅರ್ಜಿ ಸಲ್ಲಿಸಬೇಕಾ ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಆದ್ರೆ ಇಲ್ಲ, ಓಕೆನಾ. ಅಂಡ್ ನೆಕ್ಸ್ಟ್ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಯಾವಾಗಿರುತ್ತೆ, ಈಗ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಅರ್ಜಿ ಲಿಂಕು, ಅದಾದ್ಮೇಲೆ ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡುವಂತದ್ದು, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಪ್ರಾವಿಷನಲ್ದು ಫೀಸು ಏನಿದೆ ಆ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಒಂದು ಸ್ಕೆಡ್ಯೂಲ್ ಅನ್ನ ಆದ್ರೆ ಕೊಡ್ತಾರೆ, ಓಕೆನಾ. ಸೊ ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ಬಂದ್ಬಿಟ್ಟು ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಆಗಿರ್ಬೋದು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ಪ್ರೋಸೆಸ್ ಆದ್ರೆ ನಡೆಯುತ್ತೆ. ಸೊ ಈಗ KCET ವಿದ್ಯಾರ್ಥಿಗಳಿಗೆ ಇನ್ನೇನು ಆಲ್ಮೋಸ್ಟ್ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಾರೆ, ಯಾರೆಲ್ಲ ಚಾಯ್ಸ್ 3 ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಷ್ಟು ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆದ್ರೆ ಇರ್ತೀರಾ. ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋ ಟೈಮ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಇಲ್ಲಿ ನೀಟು KCET ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಎರಡಕ್ಕೂ ಹೋಗ್ಬೇಕು ಅನ್ಕೊಂಡಿರುವಂತ ಸ್ಟೂಡೆಂಟ್ಸ್ ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಓಕೆನಾ. ಸೊ ಎಕ್ಸಾಂಪಲ್ ಆಗಿ ನನ್ನೇ ತಗೊಳ್ಳಿ, ನಾನೇನ್ ಮಾಡಿದ್ದೀನಿ KCET ಅಂಡ್ ಹಾಗೇನು 2 ಎಕ್ಸಾಮ್ಸ್ ಅನ್ನ ಬರ್ದಿದ್ದೀನಿ, 2 ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅಲ್ಲಿ ಬಂದ್ಬಿಟ್ಟು ನನಗೆ ಏನಾಯ್ತು, ನಾನೊಂದು 50 ಕಾಲೇಜಸ್ ಅನ್ನ ಹ್ಯಾಡ್ ಮಾಡಿದೆ. ನನಗೆ ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 25 ಕೊಟ್ಟಿರುವಂತ ಕಾಲೇಜ್ ನನಗೆ ಸಿಕ್ಕಿತ್ತು. ನಾನೇನ್ ಮಾಡಿದೆ, ನನಗೆ ಈ ಒಂದು ಸೀಟೇನ ಓಕೆ, ನಾನು ಈ ಒಂದು ಸೀಟನ್ನ ಹೋಲ್ಡ್ ಮಾಡ್ಕೋತೀನಿ. ನೆಕ್ಸ್ಟ್ ರೌಂಡಿಗೆ ಹೋದಾಗ ನನಗೆ ಹೆಂಗೋ ಒಂದು ಮೆಡಿಕಲ್ ಕೋರ್ಸಸ್ ಅಂದ್ರೆ ಈ ಒಂದು ನೀಟ್ ಅಂಡರ್ ಅಲ್ಲಿ ಬರುವಂತ ಕೋರ್ಸಸ್ ಅನ್ನ ನಾನು ಹ್ಯಾಡ್ ಮಾಡ್ಬೋದು, ಹ್ಯಾಡ್ ಮಾಡ್ತೀನಿ. ಅದ್ರಲ್ಲಿ ಏನಾದ್ರೂ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಅಲ್ಲಿಗೆ ಹೋಗ್ತೀನಿ, ಇಲ್ಲ ಅಂತ ಅಂದ್ರೆ ನಾನು ಈ ಒಂದು KCET ಮುಖಾಂತರ ಅಡ್ಮಿಷನ್ ತಗೋತೀನಿ ಅಂತ ಹೇಳಿ ನಾನು ಏನ್ ಮಾಡಿರ್ತೀನಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀನಿ. ಯಾವಾಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದಾಗ ಈ ಪ್ರಿಯಾರಿಟಿ ನಂಬರ್ 25 ಕೊಟ್ಟಿರುವಂತ ಕಾಲೇಜನ್ನು ನಾನು ಹೋಲ್ಡ್ ಮಾಡಿದೆ, ಮೇಲೆ ಇರುವಂತಹ 24 ಕಾಲೇಜಸ್ ಹಂಗೆ ಇರುತ್ತೆ. ಅದರ ಜೊತೆಗೆ ಬಂದ್ಬಿಟ್ಟು ನಾನು ಕೇವಲ ಓನ್ಲಿ ಯಾವ್ದು ಮೆಡಿಕಲ್ ಅಂಡರ್ ಬರುವಂತದ್ದು, ಈ ಒಂದು ನೀಟ್ ಅಂಡರ್ ಕೋರ್ಸಸ್ ಬರುವಂತದ್ದು, ಈ ಮೆಡಿಕಲ್
ಡೆಂಟಲ್ ಅಂಡ್ ಹಾಗೇನು ಸಹ ಈ ಒಂದು BDS ಕೋರ್ಸ್ಗಳಿಗೆ ಆದ್ರೆ ಅಪ್ಲೈ ಮಾಡ್ಕೋಬಹುದು. ಸಾರಿ, ಮೆಡಿಕಲ್, ಆಯುಷ್ ಮತ್ತು BDS ಕೋರ್ಸ್ಗಳಿಗೆ ಇಲ್ಲಿ ನಾನು ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಅಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಬೇಕು. KCET ಅಂಡರ್ ಅಲ್ಲಿ ಬರುವಂತಹ ಯಾವುದೇ ಕೋರ್ಸಸ್ ಗಳನ್ನ ಹೊಸ ಕಾಲೇಜಸ್ ನಾನು ಆಡ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಕೇವಲ ಆಗುವಂತದ್ದು ಯಾವ್ದಾವ್ದು BDS, ಮೆಡಿಕಲ್ ಅಂಡ್ ಹಾಗೇನು ಆಯುಷ್ ಕೋರ್ಸ್ಗಳು ಮಾತ್ರನೇ ಆಗುವಂತದ್ದು. ಆ ಒಂದು ಕೋರ್ಸಸ್ ಅನ್ನ ನಾನು ಆಡ್ ಮಾಡ್ಕೋತೀನಿ. ಆಡ್ ಮಾಡ್ಕೊಂಡಾಗ ನಾನು ಅದಕ್ಕೆ ಪ್ರಿಯಾರಿಟಿ ನಂಬರ್ ಎಷ್ಟು ಬೇಕೋ ಅಷ್ಟು ಕೊಟ್ಕೋತೀನಿ. ಪ್ರಿಯಾರಿಟಿ ನಂಬರ್ 1 ಅಂತಾದ್ರೂ ಕೊಡ್ಬೋದು, 2 ಅಂತಾದ್ರೂ ಕೊಡ್ಬೋದು, 3 ಅಂತಾದ್ರೂ ಕೊಡ್ಬೋದು. ಈಗ ಎಕ್ಸಾಂಪಲ್ ನಾನು ಮೆಡಿಕಲ್ ಕಾಲೇಜಸ್ ನಾವು ಆಡ್ ಮಾಡಿ ಅದಕ್ಕೆ 1, 2, 3 ಅಂತ ಕೊಟ್ಟಾಗ ನಾನು ಈಗಾಗಲೇ 24 ಕಾಲೇಜಸ್ ಏನ್ ಆಡ್ ಮಾಡಿದೀನಿ ಅದು ಬಂದ್ಬಿಟ್ಟು ಕೆಳಗಡೆ ನೆಕ್ಸ್ಟ್ 4, 5, 6 ಇಂದ ಕಂಟಿನ್ಯೂ ಆಗ ಆ ರೀತಿಯಾಗಿ ಬರ್ತಾ ಇರುತ್ತೆ. ಓಕೆನಾ? ಸೊ ಈ ರೀತಿಯ ಪ್ರೋಸೆಸ್ ಆದ್ರೆ ಇರುತ್ತೆ ನಿಮ್ಗೆ. ಈಗ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ನೀಟ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಲೇಬೇಕು. ಎರಡು ಕಂಬೈನ್ಡ್ ಆಗೋದ್ರಿಂದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ. ಓಕೆನಾ? ಈಗಾಗಲೇ ನಾನು ನಿಮ್ಗೆ ಎಲ್ಲ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಿದೆ, ನೀಟ್ ವಿದ್ಯಾರ್ಥಿಗಳಿಗೆ ಏನೇನ್ ಆಗ್ಬೇಕು ಅಂತ ಹೇಳಿ. ಅದಾದ್ಮೇಲೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅನ್ನ ಶುರು ಮಾಡುವಂಥದ್ದು. KCET ಅಂಡ್ ಹಾಗೇನು ನೀಟ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡುವಂತ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೆಪ್ ಆದ್ರೆ ಇರುವಂತದ್ದು. ಓಕೆನಾ? ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ಡೇಟ್ಸ್ ಅನ್ನ ನೀವು ಕೇಳೋದಾದ್ರೆ ಎಕ್ಸಾಕ್ಟ್ ಒಂದು ಡೇಟ್ ಆಗ್ಲಿ, ಎಕ್ಸಾಕ್ಟ್ ಒಂದು ವೀಕ್ ಆಗ್ಲಿ ಹೇಳೋದಕ್ಕೆ ಆಗಲ್ಲ. ಈಗಾಗಲೇ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ರೌಂಡ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರ KCET ಕೌನ್ಸಿಲಿಂಗ್ ಮಾತ್ರ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಎರಡು ಕೌನ್ಸಿಲಿಂಗ್ ವೆಯ್ಟ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ಗೂ ನೆಕ್ಸ್ಟ್ ಒಂದೇ ಸಲ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮುಖಾಂತರನೇ ರಿಪ್ಲೈ ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.